ಸಿದ್ದರಾಮಯ್ಯ ಅವರು ಏನು ಹೇಳಿದ್ರೆ ಅಂದ್ರೆ RSS ಮತ್ತು BJP ಅವರು ನಮ್ಮ ದೇಶವನ್ನು ಹಿಂದೂ ರಾಷ್ಟ್ರವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ, ಬಟ್ ಮಾಡಲಿಕ್ಕೆ ಆಗಲ್ಲ ಅವರು. RSS BJP ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಹೊಂಟಿಲ್ಲ. ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲ ಈ ದೇಶ ಹಿಂದೂ ರಾಷ್ಟ್ರ ಇದ್ದೇ ಅದ. ಈ ದೇಶ ಹಿಂದೂ ರಾಷ್ಟ್ರ ಇಲ್ಲ ಅಂತಂದಿದ್ರೆ ಈ ದೇಶದಾಗ ಪ್ರಜಾಪ್ರಭುತ್ವ ಎತ್ತಿರಲಿಲ್ಲ. ನಮ್ಮ ಜೊತೆಗೇನೆ ಸ್ವತಂತ್ರ ಗಳಿಸ್ಕೊಂಡಂಥ ಪಾಕಿಸ್ತಾನ, ಬಾಂಗ್ಲಾದೇಶ ಅಲ್ಲಿಯೂ ಕೂಡ ನಮ್ಮ ಜೊತೆಗಿದ್ದಾಗ ಯಾವುದೇ ತೊಂದರೆ ಇರಲಿಲ್ಲ. ಅಲ್ಲಿ ಹೋದ್ಮೇಲೆ ಏನಾಯ್ತು? ಯಾವ ದೇಶದೊಳಗೆ ಇಸ್ಲಾಮಿಕ್ ಶಕ್ತಿಗಳು 90% ಆಫ್ ದಿ ಜಗತ್ತಿನ ಯಾವುದೇ ದೇಶದೊಳಗೆ ಎಲ್ಲಿ ಇಸ್ಲಾಮಿಕ್ ಮತಾಂಧ ಶಕ್ತಿಗಳ ತಲೆ ಎತ್ತಾವೆ. ಕೆಲವು ಇಸ್ಲಾಮಿಕ್ ದೇಶಗಳಲ್ಲಿ ಅಲ್ಲಿಯೂ ಒಂದು ಒಳ್ಳೆಯ ಆಡಳಿತ ಇದೆ. ಆದರೆ ಮೆಜಾರಿಟಿ ಆಫ್ ಇದರಲ್ಲಿ ಈ ಫೆನೆಟಿಸಮ್ ಏನು ಬೆಳೆಸ್ತಾರೆ, ಎದಕ್ಕೆ ಬೆಳೆಸ್ತಾರೆ ಫೆನೆಟಿಸಮ್? ಈ ದೇಶ ಪ್ರಜಾಪ್ರಭುತ್ವ ಇರೋದು ಸಿದ್ದರಾಮಯ್ಯನವ್ರು ಅರ್ಥ ಮಾಡ್ಕೋಬೇಕು. ನಿಮ್ಮ ಮಗನಿಗೆ ಮಂತ್ರಿ ಮಾಡ್ಯಾರ, ಮುಖ್ಯಮಂತ್ರಿನೂ ಮಾಡಿಸ್ರಿ, ನೀವೇನು ನಮ್ಮದೇನು ಅದಕ್ಕೆ ತೊಂದರೆ ಇಲ್ಲ. ಆದರೆ ಇದನ್ನು ಹೇಳ್ಕೊಂಡು ರಾಜಕಾರಣ ಮಾಡೋದು ಬಂದ್ ಮಾಡಿರಿ. ಇವತ್ತು ವೆಸ್ಟ್ ಬೆಂಗಾಲ್ದಲ್ಲಿ ಏನು ಸ್ಥಿತಿಯಾಗಿತ್ತು ಅನ್ನೋದು ಅವರಿಗೂ ಗೊತ್ತಿದೆ, ಅನೇಕರಿಗೂ ಗೊತ್ತಿದೆ. ಯಾವಾಗ ದೇಶ ಹಿಂದೂ ಬಹುಸಂಖ್ಯಾತತನವನ್ನು ಕಳೆದುಕೊಳ್ತದೆ ಅವತ್ತಿನ ದಿವಸ ಈ ದೇಶದಾಗ ಪ್ರಜಾಪ್ರಭುತ್ವ ಇರೋದಿಲ್ಲ, ಈ ದೇಶದಾಗ ಮತದಾನವೂ ಇರೋದಿಲ್ಲ. ಸಿದ್ದರಾಮಯ್ಯನವ್ರು ಅರ್ಥ ಮಾಡ್ಬೇಕು. ಹೀಗಾಗಿ ಹಿಂದೂ ರಾಷ್ಟ್ರ ಮಾಡೋ ಪ್ರಶ್ನೆನೇ ಇಲ್ಲ. ಇದು ಹಿಂದೂ ರಾಷ್ಟ್ರ ಇದೆ. ಆದರೆ ಹಿಂದೂ ಅಂತಂದ್ರೆ ಇಲ್ಲಿರುವಂಥ ಮುಸಲ್ಮಾನರನ್ನಿಗೆ ಓಡಿಸ್ತೀವಿ ಅಥವಾ ಮುಸಲ್ಮಾನರಿಗೆ ಬೈತೀವಿ. ಹಿಂದೂ ಒಳಗೆ ಎಲ್ಲರನ್ನೂ ಒಳಗೊಳ್ಳುವಿಕೆ ಇದೆ. ಮುಸಲ್ಮಾನರು ತಮ್ಮ ದೇವರನ್ನು ತಾವು ಪೂಜೆ ಮಾಡಲಿ, ಹಿಂದೂ ಒಳಗಿದ್ದವ್ರು ತಮ್ಮ ಹಿಂದೂ ಒಳಗೇನೆಲ್ಲ ಒಂದೇ ದೇವರನ್ನು ಪೂಜೆ ಮಾಡ್ತಾರನು. ಹೀಗಾಗಿ ಈ ರೀತಿಯಾದಂಥ ತುಷ್ಟೀಕರಣದ ಸ್ಟೇಟ್ಮೆಂಟ್ಗಳಿಂದನೇ ಇವತ್ತು ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದೊಳಗೆ ಹಾಳಾಗ್ಯದ. ಕರ್ನಾಟಕದಲ್ಲೇನೋ ಇವತ್ತೊಂದು ಕಳ್ಳಾಟ ಮಾಡಿ ಓಟ್ ತೊಗೊಂಡದಾಗ ಭಾಳ ದೊಡ್ಡ ಮಾತಾಡೋದು ಬೇಡ. 28ರಂಗೆ ನಿಮ್ಮ ಹಣೆ ಬರ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಸಿದ್ದರಾಮಯ್ಯ ಅವರು ಏನು ಹೇಳಿದ್ರೆ ಅಂದ್ರೆ RSS ಮತ್ತು BJP ಅವರು ನಮ್ಮ ದೇಶವನ್ನು ಹಿಂದೂ ರಾಷ್ಟ್ರವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ, ಬಟ್ ಮಾಡಲಿಕ್ಕೆ ಆಗಲ್ಲ ಅವರು. RSS BJP ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಹೊಂಟಿಲ್ಲ. ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲ ಈ ದೇಶ ಹಿಂದೂ ರಾಷ್ಟ್ರ ಇದ್ದೇ ಅದ. ಈ ದೇಶ ಹಿಂದೂ ರಾಷ್ಟ್ರ ಇಲ್ಲ ಅಂತಂದಿದ್ರೆ ಈ ದೇಶದಾಗ ಪ್ರಜಾಪ್ರಭುತ್ವ ಎತ್ತಿರಲಿಲ್ಲ. ನಮ್ಮ ಜೊತೆಗೇನೆ ಸ್ವತಂತ್ರ ಗಳಿಸ್ಕೊಂಡಂಥ ಪಾಕಿಸ್ತಾನ, ಬಾಂಗ್ಲಾದೇಶ ಅಲ್ಲಿಯೂ ಕೂಡ ನಮ್ಮ ಜೊತೆಗಿದ್ದಾಗ ಯಾವುದೇ ತೊಂದರೆ ಇರಲಿಲ್ಲ. ಅಲ್ಲಿ ಹೋದ್ಮೇಲೆ ಏನಾಯ್ತು? ಯಾವ ದೇಶದೊಳಗೆ ಇಸ್ಲಾಮಿಕ್ ಶಕ್ತಿಗಳು 90% ಆಫ್ ದಿ ಜಗತ್ತಿನ ಯಾವುದೇ ದೇಶದೊಳಗೆ ಎಲ್ಲಿ ಇಸ್ಲಾಮಿಕ್ ಮತಾಂಧ ಶಕ್ತಿಗಳ ತಲೆ ಎತ್ತಾವೆ. ಕೆಲವು ಇಸ್ಲಾಮಿಕ್ ದೇಶಗಳಲ್ಲಿ ಅಲ್ಲಿಯೂ ಒಂದು ಒಳ್ಳೆಯ ಆಡಳಿತ ಇದೆ. ಆದರೆ ಮೆಜಾರಿಟಿ ಆಫ್